ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಾವು ಸೋಷಿಯಲ್ ಕ್ಲಬ್ ಸಲಾಲದಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವದ ಇದು ಪ್ರೋಗ್ರಾಮ್ ಇದೆ. ಅಂದ್ರೆ ಡ್ಯಾನ್ಸ್, ಸ್ಕಿಟ್, ಸಾಂಗ್ಸ್ ಎಲ್ಲ ಇದೆ. ಹಾಗೆ ನಮಗೆ ಕೂಡ ಇದೆ ಡ್ಯಾನ್ಸ್, ಮತ್ತೆ ಹಸ್ಬೆಂಡ್ಗೆ ಕೂಡ ಡ್ಯಾನ್ಸ್ ಇದೆ, ಮಗಳಿಗೆ ಫ್ಯಾಷನ್ ಶೋ ಇದೆ. ಹಾಗೆ ನಾವು 6 o'clockಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ರು. ನಾವು 6:30 ಆಗುವಾಗ ರೆಡಿಯಾಗಿ ಅಲ್ಲಿದ್ವಿ. ನೋಡಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ಅನಂತರ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಡ್ಯಾನ್ಸ್ ಪ್ರೋಗ್ರಾಮ್ ನಮ್ದು 3rd ಪ್ರೋಗ್ರಾಮ್. ಹಾಗೆ ನಾವು ಹೊರಟೆ ಬಂದಿದ್ದೇವೆ. ಅಲ್ಲಿಂದ ಮನೆಯಿಂದಲೇ ಹೊರಟು ರೆಡಿಯಾಗಿ ಬಂದಿದ್ದೇವೆ. ನೋಡಿ ನಮ್ದು ಡ್ಯಾನ್ಸ್ ಹೇಗಿದೆ ನೋಡಿ ನೀವು.
ಡ್ಯಾನ್ಸ್ ಆಯ್ತು ಅಂದ್ರೆ ಬೇಗ ಆಯ್ತು, ಥರ್ಡ್ ಪ್ರೋಗ್ರಾಮ್ ಇತ್ತು ಹಾಗೆ. ಈಗ ನನ್ನ ಮಗಳಿದ್ದು ಕೂಡ ಆಯ್ತು, ಫ್ಯಾಷನ್ ಶೋ ಆಯ್ತು, ಅದೊಂದು ಮುಗಿಯಿತು. ಹಾಗೆ ನನ್ನ ಹಸ್ಬೆಂಡ್ಗೆ ಒಂದು ಸ್ಕಿಟ್ ಇದೆ. ಸ್ಕಿಟ್ ಆದ ನಂತರ ಅವ್ರದ್ದು ಕಾಡು ಮನುಷ್ಯರದ್ದು ಡ್ಯಾನ್ಸ್ ಇದೆ. ಹಾಗೆ ಅಡವಿ ದೇವಿಯ ಕಾಡು ಜನಗಳ ಈ ನಾಡು, ಅದಕ್ಕೆ ಸೊಪ್ಪು ಎಲ್ಲ ಕಟ್ಲಿಕ್ಕಿದೆ. ಮತ್ತೆ ಅವರಿಗೆ ಮೇಕಪ್ ಎಲ್ಲ ಮಾಡ್ಲಿಕ್ಕಿದೆ, ಡ್ರೆಸ್ಸಿಂಗ್ ಎಲ್ಲ ಆಗ್ಬೇಕು. ಹಾಗೆ ಸ್ಕಿಟ್ ಇದೆ, ಮೊದಲು ಸ್ಕಿಟ್ ಆಗಿ ಆದ ನಂತರ ಡ್ಯಾನ್ಸ್. ಈಗ ನಾವು ಕೂಡ ಇಲ್ಲಿ ಬಂದು ಕೂತ್ಕೊಂಡ್ವಿ, ಅಂದ್ರೆ ಡ್ಯಾನ್ಸ್ ಸ್ವಲ್ಪ ನೋಡುವ ಅಂತ. ಈಗ ಡ್ಯಾನ್ಸ್ ಸ್ವಲ್ಪ ಹಾಗೆ ಅನಂತರ ಸ್ಕಿಟ್, ಒಂದೆರಡು ಮೂರು ಡ್ಯಾನ್ಸ್ ಎಲ್ಲ ಇದೆ. ಅನಂತರ ಅವ್ರದ್ದು ಸ್ಕಿಟ್ ಆದ ನಂತರ ಲಾಸ್ಟಿಗೆ ಮತ್ತೆ ಅವ್ರದ್ದು ಡ್ಯಾನ್ಸ್ ಇದೆ. ನಾವಿಲ್ಲಿರುವ ಫ್ಲಾಟ್ ಅಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ನಾ ಬರ್ಲಿಕ್ಕೆ. ಸ್ವಲ್ಪ ಜನರಿಗೆ, ಎಲ್ರಿಗೂ ಹೇಳಲಿಕ್ಕೂ ಆಗ್ಲಿಲ್ಲ, ತುಂಬಾ ಬ್ಯುಸಿಯಲ್ಲಿ ಲಾಸ್ಟ್ ಮೊದಲನೇ ದಿನ ಹೇಳಿದ್ದು ನಾನು. ಹಾಗೆ ಬಂದಿದ್ರು ಅವರೆಲ್ಲ, ಮಾತಾಡಿ ಎಲ್ಲ ಹೋದ್ರು, ಡ್ಯಾನ್ಸ್ ಎಲ್ಲ ನೋಡಿ ಹೋದ್ರು, ಖುಷಿ ಆಯ್ತು ಹಾಗೆ. ನಮ್ಮ ಡ್ಯಾನ್ಸ್ ಅಲ್ಲಿದ್ದ ಪ್ರಾಪ್ಸ್ ಕೂಡ, ಅದರಲ್ಲಿ ಕತ್ತಿ ಅನಂತರ ಒಂದು ಕೋಲ್ ತರ ಎಲ್ಲ ಮಾಡ್ಲಿಕ್ಕಿತ್ತು, ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದವರು ಕೋಲು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಯ್ತಾ ಇದು. ಅನಂತರ ಕತ್ತಿ, ಅದು ಕೂಡ ರೇಷ್ಮಕ ಅವ್ರು ಮಾಡಿಸಿದ್ದು, ತುಂಬಾ ಚೆನ್ನಾಗಿತ್ತು. ಕತ್ತಿ ನೋಡ್ಲಿಕ್ಕೆ ರಿಯಲ್ ಕತ್ತಿ ಹಾಗೆ ಇತ್ತು. ಅನಂತರ ಹುಲ್ಲೆಲ್ಲ ಅವರೇ ರೆಡಿ ಮಾಡಿಸಿ ಎಲ್ಲ ಮಾಡಿದ್ರು. ಹಾಗೆ ತುಂಬಾ ಚೆನ್ನಾಗಿತ್ತು, ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾಗೆ ನಮ್ದು ಕೂಡ ಡ್ಯಾನ್ಸ್ ಟೀಮ್ ಒಳ್ಳೆ ಟೀಮ್ ಆಯ್ತು, ಯಾರ್ದು ಕೂಡ ರಗಳೆ ಇಲ್ಲ, ಕಿರಿಕಿರಿ ಏನಿಲ್ಲ. ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಕೊಂಡಿದ್ವಿ ಅಷ್ಟೇ. ಅನಂತರ ಬೇರೆ ಏನಿಲ್ಲ, ಅಷ್ಟೊಂದು ಕಿರಿಕಿರಿ ಹಾಗೆ ಹೀಗೆ ಅದೇನು ರಗಳೆ ಇರ್ಲಿಲ್ಲ. ಹಾಗೆ ಖುಷಿ ಆಯ್ತು. PhD ಅಂದ್ರೆ ಪಾಸ್ಡ್ ಹೈಸ್ಕೂಲ್ ವಿತ್ ಡಿಫಿಕಲ್ಟ್. ಹಾಗಾದ್ರೆ ಕಿಡ್ನಿದು ಪ್ರಾಬ್ಲಮ್ ಅಲ್ಲ, ಕಲ್ಲು ಅಲ್ಲ. ಅಪ್ಪು ಸರ್ ಜೋರ್ ಬರ್ತಾ ಇದ್ದ. ಸುಲೋಚನಾ, ನಿಮಗೆ ಗೊತ್ತಿಲ್ಲ, ನೀನು ಹೊಸ ಸೇರಿದ್ದಲ್ಲ. ಲಾಸ್ಟ್ ಟೈಮ್ ನಮ್ಮ ಡಾಕ್ಟ್ರು ಅವರಿಗೆ ಕಿಡ್ನಿ ಆಪರೇಷನ್ ಮಾಡಿದ್ದು ಅವರೇ. ಅವರು ತಪ್ಪಿ ನಾಯಿದು ಕಿಡ್ನಿ ಇದ್ದದಲ್ಲ. ಹೋಗಿ ಹೋಗಿ ತುತ್ಪಡಿ ತುತ್ಪಡಿ. ಏನು ಅವಸ್ಥೆ ಮಾಡ, ಏನಿದು? ಎಲ್ಲೆಲ್ಲಿ ನಿಲ್ಬೇಡಿ ಸುಮ್ಮನೆ. ಎಲ್ಲಿಂದ ಬಂದದ್ದು? ಅಲ್ಲ, ಬಂದದ್ದೆಲ್ಲಿಂದ? ಏನು ಬಂದದಲ್ಲಿ? ಮಧ್ಯಪ್ರದೇಶದಿಂದ ಬಂದದ್ದು. ಮಧ್ಯಪ್ರದೇಶ ಅದ, ಭೂಪಾಲ ಇಂದೋರಲ್ಲ, ಮಧ್ಯಪ್ರದೇಶ. ಗೊತ್ತಾಯ್ತು ಮಧ್ಯಪ್ರದೇಶ. ಸರಿ ಸರಿ ಸರಿ. ಏನು ಮಾಡಿದೆ, ಕುಡಿತೀರಾ? MBBS ಇವರಿಗೆ ಒಂದು ಸರ್ಜರಿ ಮಾಡಿದ್ದೀವಿ. ಸರ್ಜರಿ ಮಾಡಿ ಬನ್ನಿ. ಕಿಡ್ನಿ ಲಿವರ್ ಅನ್ನು ತಗೊಂಡು ಬೋಗಸ್ ಸರ್ಟಿಫಿಕೇಟ್ಗಳನ್ನು ಹಿಡ್ಕೊಂಡು ಜನರನ್ನು ಮೋಸ ಮಾಡ್ತಾರೆ ಅಂತ ಹೇಳಿ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತ ಅವರು ನಿಮಗೆ ಕಂಪ್ಲೇಂಟ್ ಮಾಡ್ತಾರೆ. ನಿಮ್ಮ ಈಗಲೇ ಬಳ್ಳಾರಿ ಜೈಲಿಗೆ ಇಲ್ಲ ಸ್ವಲ್ಪ
with Jungle Boys. Oh, I also watched Jungle Boys. Jungle Boys. ಸರಿಯಾಗುದಾ ಡ್ರೆಸ್ ಸರಿಯಾಗುದಾ Cala begini. Jangan sunyi begini. ಮತ್ತೊಂದು ಹೇಳಲಿಕ್ಕೆ
ಹೇಳ್ಲಿಕ್ಕೆ ಮರೆತರೆ ಹಸ್ಬೆಂಡ್ ಅವರ ಡ್ಯಾನ್ಸ್ ಅಲ್ಲಿ ದೇವಿ ಪಾರ್ಟ್ ಮಾಡಿದ್ರಲ್ಲ, ಮೇಕಪ್ ಅಂತೂ ಎಲ್ಲ ಎಕ್ಸ್ಪ್ರೆಷನ್ ಅದು ಅವರಿಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ದೇವಿ ಪಾರ್ಟ್ ಇದು ಮೇಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಹಾಗೆ ನೋಡಿ ಅದರ ಪ್ರಾಪ್ಸ್ ಎಲ್ಲ ಜೀತು ಅನ್ನಂತ ಇದ್ದಾರೆ ಅವ್ರು ಮಾಡಿದ್ದು. ದೇವಿ ಕೂತ್ಕೊಳ್ಳಿಕ್ಕೆ ಆಸನ ಅದು, ಮತ್ತೆ ಕಿರೀಟ, ಮತ್ತೆ ಇದು ಈಟಿ ಎಲ್ಲ ಅವರೇ ಮಾಡಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ರು. ಪ್ರಾಪ್ಸ್ ಎಲ್ಲ ತುಂಬಾ ಇತ್ತು. ತುಂಬಾ ಪ್ರಾಪ್ಸ್ ಕೂಡ ಯೂಸ್ ಮಾಡಿದ್ರು ಅವರು. ಮತ್ತೆ ಇದು ತುಂಬಾ ಚೆನ್ನಾಗಿತ್ತು. ಎಲ್ಲವನ್ನು ಸೂಪರ್ ಆಗಿ ಮಾಡಿದ್ರು ನೋಡಿ. ಅದು ಕನ್ನಡ ಅಂತ ಬರ್ದದ್ದು, ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಯ್ತಾ. ತುಂಬಾ ಚೆನ್ನಾಗಿ ಆಗಿತ್ತು ಡ್ಯಾನ್ಸ್ ಕೂಡ. ಹಾಗೆ ದೇವಿ ಅಂತೂ ಸೂಪರ್ ಆಗಿ ಕಾಣ್ತಾ ಇದ್ರು. ಅಂದ್ರೆ ಅವರಿಗೆ ಸೂಟ್ ಆಗ್ತಾ ಇತ್ತು ಅದು. ಆ ಮೇಕಪ್ ಅಲ್ಲಿ ಅವರಿಗೆ ಆ ಸಾರಿ, ಆ ಕಿರೀಟ, ಅದ್ರಲ್ಲಿ ಕೂತ್ಕೊಳ್ಳುವ ರೀತಿ ಅದು ತುಂಬಾ ಚೆನ್ನಾಗಿತ್ತು. ನೋಡಿ, ನೀವು ಕೂಡ ನೋಡಿದ್ರಲ್ಲ. ಇದೊಂದು ಹೇಳಲಿಕ್ಕೆ ಮರ್ತಿದ್ದೆ, ಅದಕ್ಕೆ ನೋಡಿದ್ರಲ್ಲ. ಸ್ಕಿಟ್ ಆಯ್ತು, ಡ್ಯಾನ್ಸ್ ಆಯ್ತು, ಫ್ಯಾಷನ್ ಶೋ ಆಯ್ತು, ಹಸ್ಬೆಂಡ್ ಅವರ ಡ್ಯಾನ್ಸ್ ಕೂಡ ಆಯ್ತು, ಎಲ್ಲನ ಆಯ್ತು. ಹೇಗಾಗಿದೆ ಅಂತ ಹೇಳಿ. ಅಂದ್ರೆ ನಾವು ಆ ಟ್ಯೂನ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಇದು ಯೂಟ್ಯೂಬ್ ಕಾಪಿರೈಟ್ ಬರ್ತದೆ. ಅದಕ್ಕೆ ನಾನು ಎಲ್ಲ ಸ್ಪೀಡ್ ಆಗಿ ಮಾಡಿದ್ದೇನೆ. ತುಂಬಾ ಸ್ಪೀಡ್ ಆಗಿ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ, ಅಂದ್ರೆ ಜಾಸ್ತಿ ಓಡ್ತಾ ಇರ್ತದೆ. ಹಾಗೆ ಸ್ವಲ್ಪ ಸ್ಪೀಡ್ ಅಲ್ಲಿ ಹಾಕಿದ್ದೇನೆ, ಆದ್ರೆ ಸಾಂಗ್ ಗೊತ್ತಾಗ್ತದೆ, ಅಂದ್ರೆ ಸ್ಟೆಪ್ ಕೂಡ ಗೊತ್ತಾಗ್ತದೆ. ಸ್ವಲ್ಪ ಸ್ಪೀಡ್ ಅಲ್ಲಿ ಬರ್ತದೆ ಸ್ಟೆಪ್ ಕೂಡ. ಹಾಗೆ ನೋಡಿ, ಅಂದ್ರೆ ಅದೇ ಟ್ಯೂನ್ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ, ಅದು ಕಾಪಿರೈಟ್ ಬರ್ತದೆ. ಹಾಗೆ ಆ ಕಾರಣ ನಾನು ಸ್ವಲ್ಪ ಸ್ಪೀಡ್ ಅಲ್ಲಿ ಹಾಕಿದ್ದೇನೆ ನಮ್ಮ ಡ್ಯಾನ್ಸ್ ಕೂಡ. ಮತ್ತೆ ಫ್ಯಾಷನ್ ಶೋ ಅಲ್ಲಿ ಏನಿರ್ಲಿಲ್ಲ, ಅದರಲ್ಲಿ ಖಾಲಿ ಇದು ಮ್ಯೂಸಿಕ್ ಮಾತ್ರ ಇದ್ದದಲ್ಲ, ಆ ಮ್ಯೂಸಿಕ್ ತೆಗೆದು ಬೇರೆ ಮ್ಯೂಸಿಕ್ ಹಾಕಿದ್ದೇನೆ. ಹಾಗೆ ಏನಾಗ್ತದೆ ಗೊತ್ತಿಲ್ಲ, ಇದು ಸ್ವಲ್ಪ ಸ್ವಲ್ಪ ಸಾಂಗ್ ಎಲ್ಲ ಕೇಳ್ತದೆ ಜಾಸ್ತಿ. ಇದು ಹಿಂದ್ಗಡೆಯಿಂದ ಬ್ಯಾಕ್ ಗ್ರೌಂಡ್ ಸಾಂಗ್ ಕೇಳಿದ್ರು ಕಾಪಿರೈಟ್ ಆಗ್ತದೆ. ಹಾಗೆ ನೋಡಿ ನೀವು ಕೂಡ. ತುಂಬಾ ಚೆನ್ನಾಗಿ ಆಗಿದೆ ಇವರ ಕಾಡು ಮನುಷ್ಯರದ್ದು ಡ್ಯಾನ್ಸ್, ಸೂಪರ್ ಆಗಿದೆ ಮಾತ್ರ. ತುಂಬಾ ಚೆನ್ನಾಗಿ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಕೂಡ, ಎಲ್ಲಾನು ಸ್ಕಿಟ್ ಕೂಡ. ಮತ್ತೆ ನಮ್ದು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರು. ಅಂದ್ರೆ ಪ್ರಾಕ್ಟೀಸ್ ಇರ್ಲಿಲ್ಲ, ಸ್ವಲ್ಪ ಒಂದು 2 ವೀಕ್ಸ್ ಅಲ್ಲಿ ನಾವು ಮಾಡಿದ್ದು. ಅಂದ್ರೆ ನಾನು ಬ್ಯುಸಿ ಇದ್ದೆ, ಸ್ವಲ್ಪ ಸಾರಿದ್ದೆಲ್ಲ ವರ್ಕ್ ಇತ್ತು. ಅನಂತರ ಹಸ್ಬೆಂಡ್ ಅವರದ್ದು ಮೇಲೆ ಕಾಡು ಮನುಷ್ಯರದ್ದು ಡ್ರೆಸ್ ಅದು ಕೂಡ ಸ್ವಲ್ಪ ಕೆಲಸ ಇತ್ತು. ಹಾಗೆ ನಾನು ಕೂಡ ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದೆ. ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು. ಹಾಗೆ ತುಂಬಾ ಚೆನ್ನಾಗಿ ಆಗಿದಂತೆ ಪ್ರೋಗ್ರಾಮ್ ಎಲ್ಲ, ತುಂಬಾ ಚೆನ್ನಾಗಿ ಆಗಿತ್ತು. ನಿಮಗೆ ಕೂಡ ಇಷ್ಟ ಆಗಿರ್ಬೋದು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.